ನಮೋ ನಮೋ ಸ್ವಾಗತ ಬಂದವರಯ್ಯೋ ಹೋ ಹೇ ಸಂಗೀತಗಾರರೇ ಏನಯ್ಯ ಸುಂದರ ಸಾಧ್ಯವರೇ ಇವ್ರು ಎಲ್ಲರೂ ಇದೇ ಪ್ರಕಾರ ಇದ್ದಂಗೆ ಕಾಣ್ತಾರಲ್ವ ಮರಾಯ ಯಪ್ಪ ಇವ್ರು ದೊಡ್ಡ ರಾಜರೇ ಮಾತಾಡಿ ಚಂದ ಮಾತಾಡ್ತಾರೆ ಹೌದಾ ಹಾಂ ಗುಡಿಸುವ ಆರ್ಭಟದ ಮನೆಯೋ ಕಡು ಯಾಟ ರೂಪ ಕಂಡು ಮೂರು ಲೋಕಮ ಒಂದೇ ಬಾರಿಗೆ ಹೊಡಿಯುತ್ತೇನೆ ಎಂಬುವಂತೆ ಕದನ ಕಂಡಿರುವಂತೆ ಕದನಕ್ಕೆ ಕಾಲು ಕದಿಯುತ್ತ ಈ ಸಭಾ ಮಂಟಪಕ್ಕೆ ಬಂದಂತ ವೀರಾದಿ ವೀರರು ಯಾವುದಾರು ವೀರೋ ರಂಗದೋ ಗಂಭೀರ ಹೇ ಬುದ್ಧಿ ನಾರದಂದ್ರೆ ಅಂತ ಹಳ್ಳ ಬಂದು ಅಂತ ಕುದುರೆ ಅದ ಅಂತ ಹೇಳಿದ್ರು ಅಂದ್ರೆ ದೇಶದ ಭಾರಿ ಕುದುರೆ ಅದ ಅಂತ ಹೇಳಿದ್ರು. ಆ ಕುದುರೆ ನೋಡ್ಬೇಕಂತ ಹೇಳಿ ಕಾಲ ಗಡ್ಡಿ ಮೇಲೆ ಹಾಕೊಂಡು ಕರಿ ಕಡ್ಡಿ ಕಂಬಳಿ ಹಗಲ ಮೇಲೆ ಹಾಕೊಂಡು ಹೊಂಟಿದ್ದೆ. ಹೋಗೋದ್ರಾಗ ಹಳ್ಳದ ದಂಡಿಗೆ ಹತ್ತರಿಕೆ ಗಡ್ಡಿಗೆ ಸಿಗ್ಬಿದ್ದು ಜಾರ್ಕೊಂಡಿದ್ದೆ. ಜಾರ್ಕೊಂಡು ಬೀಳೋದ್ರಾಗೆ ಹಳ್ಳ ತುಂಬಿ ಬಂತು. ಹಳ್ಳ ತುಂಬಿ ಬರೋದ್ರಾಗ ಎಲ್ಲ ಬೇಕಿ ನಕ್ಕಿ ಹೆಣ್ಮಕ್ಳು ಬಂದ್ರು. ಹಳ್ಳ ಕಂಜಿ ಪಟ್ ಹಾಕಿ ಹಿಡ್ದಾಕಿ ಮ್ಯಾಲ ಸಣ್ಣ ಹರಿಬಿಟ್ಟೆ. ಆಕೆ ಏನ್ ಮಾಡಿದಳು, ಹಳ್ಳಕ್ಕಿಬ್ರು ಕೂಡಿ ಹರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಒಂದು ಜಾಲಿಗಿಡ ಬಡ್ಡಿ ತೆಕ್ಕಿ ಬಿದ್ರು. ಹಳ್ಳ ತುಂಬಿ ಹೋತಿತ್ತು. ಹಳ್ಳದಾಗ ದನ ಕರ ಕುರಿ ಮರಿ ಕಟ್ಟಿ ಹರ್ಕೊಂಡು ಹೋಗ್ತಿತ್ತು. ಅಷ್ಟೊತ್ಕೊಬ್ಬವ ದಾರಿ ಕೊಟ್ಟು ಹೊಂಟಿದ್ದ. ಏ ಮರಯ್ಯ ಮಾಡಿಲ್ಲ ಮಳಿಲ್ಲ ಎಲ್ಲಿಂದ ಬಂದದೋ ಇದು ಹಳ್ಳ ಅಂತ ಕೇಳಿದೆ. ಅವ ಏನ್ ಹೇಳ್ದ, ಅಂತ ಹಳ್ಳಿಯ ಕುದುರೆ ಹುಚ್ಚಿ ಹೋಯ್ದ ಇಂಥ ಪರಿ ಹಳ್ಳ ಬಂದ ಅಂತ ಹೇಳ್ದ. ಅಂತ ಕುದುರೆ ಹುಚ್ಚ ಇಂಥ ಪರಿ ಹಳ್ಳ ಬಂದದ ಅಂದ್ರ ಅದು ಕುದುರೆ ಹಂತದ ತೆಂದುಕೊಳ್ಳಕ್ ಹೋಗುದೇ ಬೇಡ. ಅದಕ್ಕೆ ಅಂಜಿ ಒಂದು ಹಳ್ಳಿ ಬಂದು ನಿಮ್ಮಂತ ರಾಜಾದಿರಾಜರನ್ನು ಮಾತನಾಡಿಸುವ ಅಂದುಬುರುಕ ಸಾರಥಿ ಎನ್ನುತ್ತಾರೆ. ತಾವುದಾರು ರೋಜು ರವಿ ಕೋಡಿ ತೇಜ. ಬುದ್ಧಿ ಒಂದಿನ ಹೇಳಿ ನೀವೇ ಬರ್ರಿ ಹೇಳಿದನು ಕೇಳು. ದಿಕ್ಕು ದಿಕ್ಕಿಗೆ ಓಡಿಸಿ ಕರೆಯುವ ಚಕ್ಷಾಸುರನಂದು ತಿಳಿಯಲು ಕುಂತ ಮಂದಿಗೆಲ್ಲ ತಿಳಿಯಿತು. ನಿಮ್ಮ ರಾಜ್ಯ ಮನೆಯವರು ಬಿಟ್ಟು ಈ ನಡೆಯುವಂತ ಸಭಾಂತರಿಗೆ ಬಂದ ಕಾರಣವೇನು ಬುದ್ಧಿ ಲೋಕದೋ ಪ್ರಸಿದ್ಧಿ. ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ನಡೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದರೆ ಮಹಿಷಾಸುರ ಮಹಾರಾಜರು ಜನಿಸಿದ ಕಾರಣ ಭರಣವಾಯಿತು. ನಮ್ಮ ರಾಜ ಧವಲಿರುವುದು ಗಟ್ಟಿ ಮಾಡ್ತೀನಿ ಇಲ್ಲೇ ವೋಟ್ ಮಾಡುವಂತವ್ರಾಗಿರಿ.
ವೀರಮಂಡಿಯ ನೋಡುತ್ತಾ ಹಾ ಅಜ್ಞಾನ ಕೋಟಿ ಬ್ರಹ್ಮಾಂಡವ ಒಂದೇ ಬಾರಿ ಹೊಡೆಯುವುದು ಶಿವನಾದ ಮಗ ಇರುತ್ತ ಹಾ ಈ ಸಭಾಮಂದಿರಕ್ಕೆ ಬಂದ ರಾಜಾಧಿರಾಜರು ಹಾ ಯಾವುದೋ ರಾಜ ರವಿ ಕೋಡ್ತ್ಯಾಜ ಸುತ್ತಿಸುವನು ನೀನು ಯಾರು ನಿನ್ನ ನಾಮಾಂಕವೇನು ರೊಟ್ಟಿ ಕೊಡಪ್ಪಾದನು ಕಕ್ಕ ಮೇಲೆ ಶರವಾಯಿ ತಿರುಗಿ ಮುರುಗಿನ ಮತ್ತೆ ಮಾಡಿ ಕಕ್ಕ ಮೇಲೆ ಅತ್ತಿ ಮಾರು ಮನಿತ್ತು ಹೋದ ಅತ್ತೆ ಅಂದ್ರು ಏ ಕೋಡಿ ತಿರುಗಿ ಮುರುಗಿ ಮಾಡ್ಬಾರ್ದು ಆವಾಗ ಯಾರು ಮುಂಚೆ ಅದು ಹೋಗ್ಬೇಕಂತ ಹೇಳಿ ಎತ್ತಿನ ಕೊನೆ ಎಟ್ಟೋಗ್ತಾರೆ ಅತ್ತೆ ಆ ಮುಂಚೆ ಆವಾಗ ಹೆಂಡಿ ಕಸಬಾರ್ದು ಏನಂದ ಯಾರೋ ಮಕ್ಕಳ ಅಂತ ಹೇಳಿ ನನಗೆ ಹಿಡಿದ್ರು ಬೆನ್ನ ಬುದ್ಧಿ ಬೆನ್ನ ಮೂಳೆಯನ್ನು ಮುಗಿಸಿಕೊಳ್ಳೋದ ಬೆನ್ನ ಮಂಕ ಸಾಧ್ಯ ಮಂಕ ಸರಿ ನೋಡು ಯಾವ್ದಾರು ಜಾರ ಕೋರ್ತೆ ಸಾರಥಿ ತಡೆಯಲಾರದು ಕಡುವ ಜೀವನ ಕಳವಳಿಸಿಕೊಂಡು ಮಾಡಬಿಟ್ಟರು ಆಕಾಶ ಸಿಡಿದು ಪಡವೆಗೆ ಉಳಿ ಪುಳಿಪುಳಾಗಿ ಮೊಳವಾಯ್ತು ಚಳಿದಿ ಆ ಚಪ್ಪರ್ಸಿ ಸರ ತುತ್ತು ಕ್ರೀಡಾರನಾದ್ರೆ ಬಹಳ ಒದ್ದಾಯ್ತು ಕುಂದು ಮಂದಿ ಎಲ್ಲ ಬಹಳ ಸಂತೋಷವಾಯ್ತು ತಮ್ಮ ರಾಜ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ರಾಜ ರವಿ ಕೋಡ್ತ್ಯಾಜ ಹೇ ರಾಜದುರ್ರೆ ರಾಜ್ಯ ಮಂದಿ ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಕತ್ತಿದ್ರಿ ಒಡೆಯನಾದ ಮಹಿಷಾಸುರ ಮಹಾರಾಜ ಕರಸಿದ ಕಾರಣ ಬರವಾಯ್ತು ಜಾಗೃತ ಬೆಟ್ಟ ಅದೇ ಶೀಘ್ರದಿಂದ ಬರಬಂದಿದ್ದಾರೆ ಅಲ್ಲೇ ತಮ್ಮ ಎಡ ಬಲ ಭಾಗದಲ್ಲಿ ನಿಂತಿದ್ದಾರೆ ನೋಡಿಕೊಳ್ಳಿ ಒಂದೆಷ್ಟು ಮಾತಾಡಿಕೊಳ್ಳಿ ಮಂತ್ರಿಗಳೇ ನಾನಂತೂ ಬೆಂದಾಯ್ತನು ಚಿತ್ತ ಬಿಟ್ಟು ಕೇಳಿ ಮಂತ್ರಿಗಳೇ ಅದೇನು ಒಂದು ಬಿಡ ಚೆನ್ನಾಗಿ ಹೋದವರಾಗಿ
ನೆನೆಸಿ ಈ ಭೂಮಿ ಎಂಬ ಸೇವಾತರಕ್ಕೆ ನನ್ನಪ್ಪ ಬಾಧಿಸ್ತನಾಗಿ ಮೆರೆಯ ಕಾರಣ ನಿಮ್ಮನ್ನು ವಿಚಾರಿಸುವ ಇದರ ತಾತ್ಪರ್ಯವೇನು ಚೆನ್ನಾಗಿ ಕಟ್ಟಿರಿ ಮತ್ತು ಆನಂದಗೊಳ್ತೀರಿ ಪ್ರಭಾವಂಗೈದ ಸಂಪಾದಿಸಿದಂತವರ ಪರವು ಅನುಭವಿಸಿದವರ ಇನ್ನು ಸೋದಿದ್ರೆ ಚೆನ್ನಾಗಿ ಸೋದಿದ್ರಿ ಮಾಡಿ ಸೆರೆಮನೆಯಲ್ಲಿ ಸೇರಿಸಿ ಅವರ ಸಿಂಹಾಸನಕ್ಕೆ ನಾನೇ ಅಧಿಪತಿ ಆಗಬೇಕಾಗಿದೆ ಹಾಗೂ ಸೈನ್ಯ ಬದಲಾದ ಬಲವನ್ನ ಕೂಡಿ ಹೋಗೋದು ನಡೆದು ನಮ್ಮ ಕುಲ ಕೋಟಿ ನಾಶ ಮಾಡ್ತಾ ಬಂದ ಅವನಂ ಕೇಳ್ತಾರೆ ಮೂರು ಲೋಕ ಗೆದ್ದಂತೆ ಸರಿ ನೀನು ಇಂದ್ರನನ್ನು ತಿರಸ್ಕರಿಸಬೇಡ ಹೋಗು ತೀವ್ರನಿಂದ ಸೈನ್ಯ ಬಲವಂ ಕೂಡಿ ಹೋಗು ನಮ್ಮ ಇಚ್ಛದಂತೆ ಆಗಲಿ ಸೇನಾಧಿಪತಿಯನ್ನು ಹೇಳುವಂತ ನಮ್ಮ ರಾಜ್ಯ ಸಿದ್ಧಗೊಳಿಸಿರುವೆನು ಮತ್ತು ಕೆಲವರಿಗೆ ಸಿದ್ಧರಾಗಿರುವೆನು ನಮ್ಮ ವೈರಿಗಳಾಗಿರುವರು ಚಿಂತಿಸಿರು ಆಜ್ಞೆ ನೀಡು ಮುಂದೆ ಅವರ ಗತಿ ನೋಡು ರಾಜೇಂದ್ರ ನನಗೆ ಬೆಂಬಲವಾಗಿದ್ದ ಬಳಿಕ ನನ್ನ ಕಾಲಕ್ಕೆ ಕೊರತೆ ಉಂಟು ಹೇಳುವೇನಿಕೆ ನಮ್ಮ ವೈರಿಗಳ 33 ಕೋಟಿ ದೇವತೆಗಳಿಗೆ ಒಡೆಯಲಾದ ಇಂದ್ರನನ್ನು ಸೆರೆ ಹಿಡಿದು ಅವನ ಕಾಮದ ಬಲವಾದ ಪಂಚಭೂತವನ್ನು ಮತ್ತು ಐದರವನ್ನು ಆಚರಿಸಿರು ಮಾಡಿ ಅವರ ಸಿಂಹಾಸನಕ್ಕೆ ನಾನೇ ಅಧಿಪತಿ ಆಗಬೇಕಾಗಿದೆ ಹಾಗೂ ಸೈನ್ಯ ಬಲವಾದ ಬಲವಲ್ಲ ದಿಕ್ಕು ದಿಕ್ಕಿಗೆ ಓಡಿಸೋದಕ್ಕೆ ಇದೇ ಸಮಯವು ಅತಿ ಜಾಗ್ರತೆಯಿಂದ ಸಿದ್ಧಪಡಿಸಿ ನೀವು ಮಾಡಿದ ಆಜ್ಞೆಗೆ ವಿರೋಧನಲ್ಲ ಬಹಳ ಆನಂದವಾಯ್ತು ರಥವನ್ನು ಸಿದ್ಧಪಡಿಸಲು ಸಾವನ ರಾಜ್ಯರು ಅಮರಾವತಿಯನ್ನು ಸೇರಿ ಅಲ್ಲಿ ಇಂದ್ರನ ಹಾಡಿಯಲ್ಲ ಅವರನ್ನು ಮುಡಿ ಹಿಡಿದು ತರ್ತಾರೆ ನನ್ನ ಕೈ ತೆಗೆದುಕೊಳ್ಳುವಂತ ಇಷ್ಟು ಮಾತ್ರಕ್ಕೆ ಚಿಂತಿಸಿದರು ರಾಜ
ನಾಲ್ಕು ಬರಕ್ಕೆ ಆ, ಅವರ ಸಾಲ